ಒಂಕಲಕುಂಟೆ ಶ್ರೀ ಮಾರ್ತೇಶ್ವರ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಶ್ರೀ ಒಂಕಲಕುಂಟೆ ಆಂಜನೇಯ ಸ್ವಾಮಿ ದೇವರ ಒಂದು ಟ್ರಸ್ಟ್ ಕಮಿಟಿ ಮಾಡಬೇಕಂತೇಳಿ ಒಂದು 2 ಸಭೆ ಸೇರಿದ್ವಿ. ಎಲ್ಲರೂ ನಮ್ಮೆಲ್ಲ ಹಿರಿಯರು, ನಮ್ಮ ಯಾದವಣ್ಣವರು, ಆಮೇಲೆ ನಮ್ಮ ಭೀಮರಾಯಣ್ಣವರು, ಆಮೇಲೆ ನಮ್ಮ ಕುರುಗೋಡು ಮಂಜುನಾಥ್ ವಾಸ್ತು ತಜ್ಞರು, ನಮ್ಮ ಪರಮ ಪೂಜ್ಯ ಶ್ರೀ ಫಕೀರೇಶ್ವರ ತಾತನವರ ಒಂದು ಆಶೀರ್ವಾದದಿಂದ ಇಲ್ಲಿ ಇವತ್ತಿನಿಂದ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಒಂದು ಚಾಲನೆ ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ವಾಸ್ತು ತಜ್ಞರಾಗಿರುವಂಥ ಮಂಜುನಾಥ್ ಕುರುಗೋಡು ಅಣ್ಣವರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಏನಂತಂದರೆ ಸುತ್ತು ಒಂದು ಕಾಂಪೌಂಡಿಗೆ ಒಂದು ಹದ್ದುಬಸ್ತು ಮಾಡುವಂಥ ಒಂದು ಕೆಲಸಕ್ಕೆ. ಹಾಗಾಗಿ ಉಳಿದ ಎಲ್ಲ ನಮ್ಮ ಗೌರವ ಅಧ್ಯಕ್ಷರು ಆಮೇಲೆ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಉಳಿದಂತೆ ಎಲ್ಲ ಸರ್ವ ಸದಸ್ಯರ ಸಹಕಾರದಿಂದ ಇನ್ನು ಮುಂದೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳೋರಿದ್ದೀವಿ. ನಾವು ಭಕ್ತಾದಿಗಳಿಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಈ ದೇವಸ್ಥಾನ ಅತ್ಯಂತ ಇಲ್ಲಿ ನೆಲೆಸಿರುವಂಥ ಆಂಜನೇಯ ಸ್ವಾಮಿ ಭಾಳ ಶಕ್ತಿಶಾಲಿ ದೇವರಾಗಿದ್ದು ಹಾಗೂ ನಮ್ಮ ಫಕೀರಯ್ಯ ತಾತನವರ ಒಂದು ಕೃಪಾಶೀರ್ವಾದದಿಂದ ಭಾಳಷ್ಟು ಜನರಿಗೆ ಒಳಿತಾಗಿದೆ. ಆ ಕಾರಣಕ್ಕಾಗಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ಇವತ್ತಿನಿಂದ ಪ್ರಾರಂಭ ಆಗ್ತಾಯಿದೆ. ನಮ್ಮ ಅಧ್ಯಕ್ಷರ ಅಪ್ಪಣೆ ಇದ್ರ ಮೇರೆಗೆ ಪ್ರತಿ ಅಮಾವಾಸ್ಯೆ ದಿನ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಈ ಭಾಗದಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಲ್ಲಿ ಸವಿನಯವಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ಆ ದೇವಸ್ಥಾನಕ್ಕೆ ತನು ಮನ ಧನ ಸಹಾಯ ಮಾಡೋದ್ರ ಮೂಲಕ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಪ್ರಾರಂಭ ಮಾಡಲು ನಮಗೆಲ್ಲ ಸಹಾಯ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತಾ, ಈ ಆಂಜನೇಯ ಸ್ವಾಮಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಒಂಕಲಕುಂಟೆ ಮಾರ್ತೇಶ್ವರ ದೇವರು, ನಾವು ಚಿಕ್ಕಂದಿನಲ್ಲಿ ಅಲ್ಲಿ ಹೋಗಿದ್ದೀವಿ. ನಾವು ಒಂದು ಸಾರಿ ಜಾತ್ರೆಗೆ, ಆ ಜಾತ್ರೆಗೆ ಅಲ್ಲಿಗೆ ಹೋದಾಗ ಭಾಳಷ್ಟು ಆ ದೇವರ ಬಗ್ಗೆ ಭಾಳ ನಮಗೆ ಹೇಳಿದರು. ಆದರೆ ನಮ್ಮ ಸಲುವಾಗಿ ಒಂಕಲಕುಂಟೆ ಹನುಮಪ್ಪ ಅಲ್ಲಿಂದ ಇಲ್ಲಿಗೆ ಬಂದ ನಮ್ಮನ್ನು ಆಶೀರ್ವಾದ ಮಾಡೋ ಸಲುವಾಗಿ. ಆ ಕಾರಣಕ್ಕಾಗಿ ಇಲ್ಲಿ ಟ್ರಸ್ಟ್ ಕಮಿಟಿ ಸದಸ್ಯರಾಗಿರ್ಬೋದು, ನಮ್ಮ ಮಂಜುನಾಥ ಅಣ್ಣವರು ವಾಸ್ತು ತಜ್ಞರಾಗಿರ್ಬೋದು, ಉಮಾಪತಿ ಅಣ್ಣವರಾಗಿರ್ಬೋದು, ನಮ್ಮ ಹನುಮಂತಣ್ಣ ಯಾದವ ಹಿರಿಯರ ಅವರಾಗಿರ್ಬೋದು. ಯಾಕಂತಂದರೆ ಹನುಮಪ್ಪ ಇವ್ರನ್ನೆಲ್ಲರನ್ನ ಆಯ್ಕೆ ಮಾಡ್ಕೊಂಡಾನ ಸೇವೆ ಸಲುವಾಗಿ. ಎಷ್ಟೇ ಒಂದು ತೊಂದರೆ ಬಂದ ಕೂಡ ಈ ಭಾಗದಲ್ಲಿರುವಂಥ ಎಲ್ಲ ರೈತರಿಗೆ ಮತ್ತು ಭಕ್ತಾದಿಗಳಿಗೆ ವಿನಂತಿ ಮಾಡಿಕೊಳ್ಳೋದು, ಮತ್ತೊಂದು ಸಾರಿ ಸವಿನಯವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ದೇವಸ್ಥಾನ ತಾತನವರು ಭಾಳ ಕಷ್ಟಪಡ್ತಾ ಇದ್ದಾರೆ. ಅವ್ರ ಸಲುವಾಗಿ ಅವ್ರು ಕಷ್ಟಪಡ್ತಾ ಇಲ್ಲ, ನಮ್ಮೆಲ್ಲ ಭಕ್ತ ಜನರ ಸಲುವಾಗಿ ಲೋಕ ಕಲ್ಯಾಣಕ್ಕಾಗಿ ಇಲ್ಲಿ ಮಾರ್ತೇಶ್ವರ ದೇವರು ಬಂದು ನೆಲೆಸಿದ್ದಾನೆ. ಈ ದೇವಸ್ಥಾನ ಆದಷ್ಟು ಇಲ್ಲಿ ಭಜನಾ ಸ್ಪರ್ಧೆ ಆಗಿರ್ಬೋದು, ಪವಮಾನ ಹೋಮ ಆಗಿರ್ಬೋದು, ಹನುಮಾನ್ ಚಾಲಿಸ ಆಗಿರ್ಬೋದು, ಸುಂದರಕಾಂಡ ಪಾರಾಯಣ ಆಗಿರ್ಬೋದು, ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಲು ಶ್ರೀ ಮಾರ್ತೇಶ್ವರ ಒಂಕಲಕುಂಟೆ ಶ್ರೀ ಮಾರ್ತೇಶ್ವರ ದೇವರ ಒಂದು ಕೃಪಾಶೀರ್ವಾದದಿಂದ ಮಾಡಲು ನಾವೆಲ್ಲ ಇಚ್ಛಿಸಿದ್ದೇವೆ. ಆ ಕಾರಣಕ್ಕಾಗಿ ಎಲ್ಲರ ಸಹಕಾರ ಬೇಕಂತ ಕೇಳ್ಕೊಳ್ತಾ, ಈ ಬಸವಪಟ್ಟಣ, ವೆಂಕಟಗಿರಿ, ಮಲ್ಲಾಪುರ, ಸಿದ್ದಿಕೇರಿ, ಆಮೇಲೆ ಗಂಗಾವತಿ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಮಾರ್ತೇಶ್ವರ ದೇವರು ಹೆಚ್ಚಿನ ಶಕ್ತಿ ಸಕಲ ಸಂಪತ್ತು ನೀಡಿ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ಶನಿವಾರ ಇವತ್ತು ಪ್ರಾರಂಭ ಆಗ್ತಾ ಇದೆ. ಇದು ಮುಂದೆ ನಿರಂತರವಾಗಿ ನಡೀಲಿ ಅಂತೇಳಿ ನಾನು ಕೇಳ್ಕೊಳ್ತಾ, ನಮ್ಮೆಲ್ಲ ಹಿರಿಯರಿಗೆ ಮತ್ತೊಂದು ಸಾರಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಒಂಕಲಕುಂಟೆ ಆಂಜನೇಯ ಪಾದಕ್ಕೆ ನಮಸ್ಕರಿಸುತ್ತಾ, ಭಕ್ತ ಸಮುದಾಯಕ್ಕೂ ಹಾಗೂ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಪದಾಧಿಕಾರಿಗಳಲ್ಲಿ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ದಿನ ಶನಿವಾರ ದಿನಾನೇ ಹನುಮಪ್ಪನ ಒಂದು ಇಚ್ಛಾಶಕ್ತಿ ಮೇರೆಗೆ ನಾವು ವಾಸ್ತು ಪ್ರಕಾರ ಈ ರೀತಿ ಕಾಂಪೌಂಡ್ ಹಾಕ್ಬೇಕಂತೇಳಿ ಪ್ರಾರಂಭನೆ ಮಾಡಿದ್ವಿ 2-3 ಮೀಟಿಂಗ್ನಲ್ಲಿ. ಇವತ್ತು ಅದು ಕೈಗೂಡೈತಿ. ಇವತ್ತಿನ ದಿನ ಆ ಕಾಂಪೌಂಡಿನ ಸುತ್ತಳತೆಗೂ ಅದಕ್ಕಾದಂಥ ಹನುಮಪ್ಪನ ಒಂದು ಹದ್ದುಬಸ್ತು ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಕಾರ್ಯಗಳು ಇಲ್ಲಿ ನೆರವೇರಲಿ ಅಂತೇಳಿ 2 ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಈ ದೇವಸ್ಥಾನಕ್ಕಾಗಿ ನಾವೆಲ್ಲ ಕೈ ಜೋಡಿಸಿ ಟ್ರಸ್ಟ್ ಮಾಡಿಸಿ ಇದಕ್ಕೆಲ್ಲ ಸಂಘದ ವತಿಯಿಂದ ಎಲ್ಲರೂ ಒಂದು ಕಾರ್ಯ ನೆರವೇರಿಸಬೇಕಂದ್ರೆ ನನ್ನ 2 ಮಾತು ಮುಗಿಸ್ತೀನಿ. ತಾತ ನೀನೊಂದು 2 ಮಾತು. ಇರ್ತಕ್ಕಂಥ ಊರು ಮುಖಂಡರು ಎಲ್ಲರೂ ಹೋಗ್ತಾ ಇದ್ರು, ಸಣ್ಣವ್ರು ಬಂತು ದೊಡ್ಡವ್ರು ಬಂತು, ಇಷ್ಟು ದಿವಸ ನಡೆಸಿಕೊಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿವರೆಗೆ ನಡೀತಾ ಇದೆ.
ನಾನು ಎಷ್ಟು ಮಾಡಬೇಕಾಗಿದ್ದು ದುಡಿಬೇಕಾಗಿದ್ದು ಎಷ್ಟು ದಿವಸವರೆಗೆ ನಾನು ದುಡ್ಕೊಂಡೆ, ನಾನು ಮಾಡಬೇಕಾಗಿದ್ದು ಮಾಡಿದೆ. ಇವಾಗ ಅಭಿವೃದ್ಧಿವಾಗಿ ಸ್ವಲ್ಪ ಹೆಚ್ಚಿಗೆ ಜನಸಂಖ್ಯೆ ಜಾಸ್ತಿ ಆಯ್ತು, ಬರ್ತಾನೆ ಅಜ್ಜನೂ ಬೆಳೀತಾ ಇದ್ದ. ಈಗ ನನ್ನೊಬ್ಬನಿಂದ ಆಗೋದಿಲ್ಲ ಅಂತೇಳಿ ಇನ್ನು ಇರ್ತಕ್ಕಂಥ ಹಿರಿಯರು ಎಲ್ಲರೂ ಇವರೆಲ್ಲರನ್ನ ಹಿರಿಯರು ಮಲ್ಲಾಪುರ, ರಾಮಪುರ ಎಲ್ಲ ಗಂಗಾವತಿ, ಬಸವಪಟ್ಟಣ, ಗಂಗಾವತಿ ಎಲ್ಲರನ್ನ ಹಿಡಿದು ಇವತ್ತು ಹಿರಿಯರಾಗಿರ್ತಕ್ಕಂಥ ಕಮಿಟಿನವರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು, ಚೇರ್ಮನ್ರು, ಕಾರ್ಯಕರ್ತರು ಎಲ್ಲರೂ ಇವತ್ತು ಎಲ್ಲರೂ ಕೈಗೊಂಡಿದ್ದಾರೆ. ಎಲ್ಲರೂ ಕೈಗೊಂಡು ಇತ್ತನ ಅಜ್ಜನೊಂದು ಇದೇ ಥರ ಇಲ್ಲಿ ಮಳೆ ಚಳಿ ಅನ್ನೋದ ಬರ್ತಕ್ಕಂಥ ಜನ ಬರೋ ಜನ ಒಂದು ನೀರಿನ ವ್ಯವಸ್ಥೆ ಐತೆ, ಒಂದು ಊಟದ ವ್ಯವಸ್ಥೆ ಮಾಡ್ಬೇಕಂತ ಒಂದು ಅಧ್ಯಕ್ಷರು ಪ್ರತಿ ಅಮಾವಾಸ್ಯೆ ಪ್ರಸಾದ ಇರಲಿ ಅಂತೇಳಿ ಅವರು ಹೇಳಿದ್ದಾರೆ, ಮಾಡ್ತಾಯಿದ್ದಾರೆ. ಏನಂದರೆ ಜನಕ್ಕೆ ನಿಂದ್ರಾಕ ಕುಂದ್ರಾಕ ಒಂದು ಮಳೆ ಬಂದರೂ ಕೂಡ ಒಂದು ಕೂಸು ಕುನ್ನಿ ಎತ್ತಿ ಬಂದರೂ ಕೂಡ ಇಲ್ಲಿ ಯಾರಿಗೆ ಇರೋರಿಗೆ ನಿಂದ್ರಕ್ಕೆ ಕೂಡ ಅವಕಾಶ ಇಲ್ಲ. ಇವತ್ತು ಮಲ್ಲಾಪುರ ಆಯಿತು, ಬರತಕ್ಕಂಥ ಪರಸ್ಥಳ ಯಾರೇ ಆಗಲಿ, ಇವತ್ತು ಹಂಪಿಗೆ ಹೋಗ್ತಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗ್ತಿರ್ತಕ್ಕ ಜನ, ಇವತ್ತು ಹುಲಿಗೆ ಹೋಗ್ತಿರ್ತಕ್ಕಂಥ ಅಂಜನೇಯ ಬೆಟ್ಟಕ್ಕೆ ಹೋಗ್ತಿರ್ತಕ್ಕಂಥ ಪಂಪಸರಾಗಿ ಹೋಗ್ತಕ್ಕಂಥ ಅಲ್ಲಿ ದುರ್ಗದೇವಿಗೆ ಹೋಗ್ತಕ್ಕಂಥ ಜನ, ಇಷ್ಟು ಜನ ಹೋಗ್ತಿರ್ತಕ್ಕಂಥ ವಸ್ತು ಇಲ್ಲಿ ಎಲ್ಲರೂ ವಾಸ ಮಾಡ್ತಾ ಇದ್ದವರು. ಇಲ್ಲಿ ರಾತ್ರಿ ಇಲ್ಲಿ ಆಂಜನೇಯ ತರ ವಾಸ ಮಾಡ್ತಾರೆ. ಅವ್ರು ವಾಸ ಮಾಡ್ತಿದ್ರೆ ನಾನು ಕೊಡ್ಬೇಕಾಗಿದ್ದು ಒಂದು ಚಾದರ ಒಬ್ರಿಗೆ ಕೊಡ್ಬೋದು, ಒಬ್ರಿಗೆ ಇವತ್ತು ನಾನು ಚಾಟ್ ಕೊಡ್ಬೋದು. ನನ್ನ ಬರ್ಕದಲ್ಲಿ ಅಮಾಯಕ ಇರ್ತಕ್ಕಂಥ 20-30 ಜನ ಇರ್ತಕ್ಕಂಥ 45 ಜನ ಇರ್ತಕ್ಕಂಥ ಯಾರಿಗೆ ನಾನು ಜಾಗ ನಿಂದ್ರಕ್ಕೆ ಕೊಡೋಕ್ಕಾಗಲೇ ಇಲ್ಲ. ಹಂಗಾಗಿ ಇವತ್ತು ಎಲ್ಲರೂ ನನ್ನ ಕೈಗೊಂಡು ಇವತ್ತು ಎಲ್ಲ ಇರ್ತಕ್ಕಂಥ ಅಧ್ಯಕ್ಷರು ಎಲ್ಲರೂ ಇವರು ಮಂಜಪ್ಪ ಅವರು, ಕುರುಗೋಡು ಮಂಜಪ್ಪ ಅವರು, ಇವರೆಲ್ಲರನ್ನ ಒಂದು ಸಮಯ ಪಟ್ಟು ಹಿಂಗೆ ನನಗೆ ಇಷ್ಟು ತ್ರಾಸಾಯಿತು, ಜನ ಹೋಗ್ತಿರ್ತಕ್ಕಂಥ ನೋಡೋಕ್ಕಾಗ್ತಾ ಇಲ್ಲ ಅಂತ ನಾನು ಕೇಳ್ಕೊಂಡೆ. ಹಂಗಾಗಿ ಇವತ್ತು ಇವರೆಲ್ಲರೂ ಶನಿವಾರ ದಿವಸ ಇದು ಅಜ್ಜಗೆ ಒಂದು ಕಂಪೌಂಡು ಒಂದು ಮಾಡಿ ನಿರ್ಣಯ, ಇದು ಫಸ್ಟ್ ಇದನ್ನು ಸ್ಟಾರ್ಟಿಂಗ್ ಮಾಡ್ಕೊಂಡು ಅಜ್ಜನಿಗೆ ಒಂದು ಮಾಡ್ಕೊಂಡ ಮೇಲೆ ಮುಂದಿನ ವ್ಯವಸ್ಥೆ ಮಾಡೋಮಂತೇಳಿ ಇವತ್ತು ಅವರೆಲ್ಲರೂ ನಿಂತು ಹಿರಿಯರೆಲ್ಲರೂ ಮಾಡ್ತಾ ಇದ್ದಾರೆ. ಇದನ್ನು ಮಾಡ್ಬೇಕಂತ ಇವತ್ತು ಇರ್ತಕ್ಕಂಥ ದೊಡ್ಡ ವ್ಯಕ್ತಿಗಳಾಗಲಿ, ಸಣ್ಣ ವ್ಯಕ್ತಿಗಳಾಗಲಿ, ಬಡವರಾಗಲಿ, ಇದ್ದವರಾಗಲಿ ಎಲ್ಲ ಇವತ್ತು ತಾಯಿ ತಂದೆ ಅಕ್ಕ ತಂಗಿಯವರು ಅಣ್ಣ ತಮ್ಮ ಎಲ್ಲರನ್ನೂ ಕೈ ಬಿಟ್ಟು ಕೇಳ್ತಾ ಇದ್ದೀನಿ. ಇವತ್ತು ಇವರು ಮಂಜಪ್ಪ ಅವರು, ಹನುಮಂತಪ್ಪ ಅವರು, ಇವತ್ತು ಉಮಾಪತಿ ಅವರು, ಇವತ್ತು ಭೀಮರಾಜಪ್ಪ ಅವರು, ಇವತ್ತಿರ್ತಕ್ಕಂಥ ಇವರು ನಮ್ಮ ಫೋಟೋ ಗ್ರಾಹಕರು, ಇವರೆಲ್ಲ ಅಲ್ಲಿದ್ದ ಇವರು ಬಸಂಗೌಡರು, ಐನಿಗೌಡರು, ಇರ್ಪಣ್ಣವರು, ಮತ್ತು ಇರ್ತಕ್ಕಂಥ ಇವರೆಲ್ಲ ಅಷ್ಟು ವ್ಯಕ್ತಿಗಳ ಅಧ್ಯಕ್ಷರು, ಕಂಬಳಿ ನಾಗಪ್ಪ ಅವರು, ಇವರು ಇರ್ತಕ್ಕಂಥ ಮತ್ತು ಅಷ್ಟು ಮಂದಿ ಶಿವಣ್ಣ, ಅಂಬೀರ್ ಶಿವಣ್ಣ, ಇವರೆಲ್ಲರೂ ನಿಂತು ಅಷ್ಟೆಲ್ಲ ಕೈಗೊಂಡು ಇವರೆಲ್ಲ ನಿಂತು ಯಾರು 2 ಸಲ ಆಯಿತು. ಇವರೆಲ್ಲ ಪ್ರಸಾದ ಮಾಡಿಸ್ತಾ ಇದ್ದಾರೆ. ಜನಕ್ಕೆ ಎಲ್ಲರಿಗೂ ಕೂಡ ಬಂದವ್ರಿಗೆ ಹೋದವ್ರಿಗೆ ಕೂಡ ನೋಡ್ಕೋಬೇಕಂತ ಹೇಳ್ತಾ ಇದ್ದಾರೆ. ಇವತ್ತು ನೀರಿನ ಸರ್ಕಾರ ಮಾಡ್ತಕ್ಕಂಥ ಅಂಜಿನಪ್ಪ ತಳವಾರು ಅಧ್ಯಕ್ಷರು ಅವರೆಲ್ಲರೂ ಮಾಡ್ತಕ್ಕಂಥ ನನಗೆ ಇದೆಲ್ಲ ಮೆಚ್ಚುಗೆ ಅದ. ಆದರೆ ನಾನು ಒಬ್ಬನಿಗೆ ಮೆಚ್ಚುಗೆ ಅಲ್ಲ, ಇರ್ತಕ್ಕಂಥ ದಾರಿ ಹಿಡಿದು ಹೋಗ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ, ಪಾಪಿ ಪರದೇಶಿ ಇರ್ತಕ್ಕಂಥ ಅಣ್ಣ ತಮ್ಮಳು, ತಾಯಿ ತಂದೆ ಎಲ್ಲರಿಗೆ ಒಂದು ಸರ್ಕಾರ ಆಗಬೇಕು. ಒಂದು ಮರಕ್ಕೆ ನಿಂತರ ಭಾಳತ್ತು ಚಾಟಿರಲ್ಲ, ಮಳೆಗಾಲ ಆಗಲಿ ಬಿಸಿಲಾಗಲಿ, ಇವತ್ತೊಂದು ಏನೋ ಒಂದು ಮಾಡ್ಬೇಕಂತ ಎಲ್ಲರನ್ನ ಕಳ್ಕಾತಿ ಕೇಳ್ಕೊತ ಇದ್ದೀನಿ. ಇವತ್ತೆಲ್ಲರೂ ಇವತ್ತು ಕೈಗೊಂಡು ಮಾಡ್ತಿರ್ತಕ್ಕಂಥ ನನ್ನ ಅಭಿಮಾನಿಗಳಾಗಿ ಆಂಜನೇಯ ಸ್ವಾಮಿ ಕಮಿಟಿ ವತಿಯಿಂದ ವಾಸ್ತು ತಜ್ಞರು ನಮ್ಮ ಒಂದು ಆಂಜನೇಯ ಸ್ವಾಮಿಯ ಒಂದು ಕಾಂಪೌಂಡಿನ ಒಂದು ಇದ್ರ ಸಲುವಾಗಿ ಆಯ ತೆಗೆದು ಅದಕ್ಕೊಂದು ಚಾಲನೆ ಕೊಟ್ಟಿದ್ದಾರೆ. ಎಲ್ಲರೂ ಸಮಿತಿ ಸದಸ್ಯರು ಇನ್ನೊಂದು ಸಾರಿ ಎಲ್ಲರೂ ಕಲಿತು ಎಲ್ಲ ಒಂದು ಅವರಿಗೆ ಸಹಾಯ ಕೊಡಬೇಕು. ಆಮೇಲೆ ಆಂಜನೇಯ ಒಂದು ಸ್ವಾಮಿಗೆ ಪಾತ್ರರಾಗಬೇಕಂತ ನಾನು ಕೇಳ್ಕೊಳ್ತೀನಿ. ಸರ್, ಒಂದು ವಾಸ್ತು ಸಾಹೇಬರು ಬಂದಿದ್ದಾರೆ. ಅವರು ಎಲ್ಲ ವಾಸ್ತು ನೋಡಿಕೊಂಡು ಕಂಪೌಂಡ್ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ನಾವು ಸಂಘದ ಮಂದಿ ಎಲ್ಲ ಕುಂತ್ಕೊಂಡು ಮಾಡಲಿಕ್ಕೈತೆ ಅಂತೇಳಿ 2 ಮಾತು ಕಡಿಮೆ